ಇವತ್ತು ಡೇ 11 ಆಫ್ ಸೆಲ್ಲಿಂಗ್ ಚಾಟ್ಸ್. ಇವತ್ತು ಬೆಳಗ್ಗೆ 12 ಗಂಟೆಗೆ ಅಂಗಡಿನ ಓಪನ್ ಮಾಡಿದ್ರಿ. ಅಂಗಡಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕೆಲಸ ಬಂದು ನನಗೆ ಕೌಂಟರ್ ನ ಈಚೆ ಇಕ್ಬೇಕು. ಸೊ ಕೌಂಟರ್ ನ ನಾನು ನಮ್ಮಮ್ಮ ಈಚೆ ಇಕ್ಕಿದ್ರಿ. ಇವತ್ತು ನೋಡಿದ್ರೆ ಕೌಂಟರ್ ತುಂಬಾ ಶೇಕ್ ಆಗ್ತಿತ್ತು. ಸೊ ಅದನ್ನ ಸರಿಯಾಗಿ ಇಕ್ದೆ. ಆಮೇಲೆ ಬಂದು ಕುಕ್ಕರ್ ಅಲ್ಲಿ ಹಾಲು ಹಾಕಿ ಬಾಯ್ಲ್ ಮಾಡಕ್ಕೆ ಇಕ್ದೆ. ಗ್ಯಾಸ್ ನ ಆನ್ ಮಾಡಿ ಲೋ ಫ್ಲೇಮ್ ಮಾಡಿ ಹಾಲು ಬಾಯ್ಲ್ ಆಗ್ತಿತ್ತು. ಆಮೇಲೆ ಬಂದು ಆಯಿಲ್ ನ ಜಾಲಿಸ್ದೆ, ಯಾಕಂದ್ರೆ 10 ಲೀಟರ್ಸ್ ಆಯಿಲ್ 2 days ಗೆ ಯೂಸ್ ಆಗುತ್ತೆ. ಆಮೇಲೆ ಬಂದು ಸಮೋಸಾಗೆ ಮೈದಾ ರೆಡಿ ಮಾಡ್ಬೇಕಿತ್ತು. ಸೊ ಬೇಗ ಮೈದಾ ರೆಡಿ ಮಾಡಿದೆ. ಸಮೋಸಾಗೆ ಮೈದಾನ ಕವರ್ ಅಲ್ಲಿ ಇಟ್ರೆ ಅದು ಸಾಫ್ಟ್ ಆಗಿ ಇರುತ್ತೆ ಅಂತ ಕವರ್ ಅಲ್ಲಿ ಇಕ್ದೆ. ಆಮೇಲೆ ಬಂದು ಸಮೋಸಾಗೆ ಸ್ಪೈಸಸ್ ನ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನೋಡಿದ್ರೆ ಕುಕ್ಕರ್ ವಿಸಿಲ್ ಹೊಡಿತು ಅಂಡ್ ಪಟ್ ಅಂತ ಹಾಲು ರೆಡಿ ಆಗ್ಬಿಡ್ತು. ಆಮೇಲೆ ಬೇಗ ಹಾಲುನ ಕುಕ್ಕರ್ ಇಂದ ತೆಗ್ದಿ ಆಚೆ ಇಕ್ದೆ. ಹಾಲು ಕೋಲ್ಡ್ ಆಗೋ ಗಂಟ ಸಮೋಸಾಗೆ ಚಟ್ನಿ ಮಾಡಬೇಕಿತ್ತು. ಸೊ ಬೇಗ ಚಟ್ನಿ ರೆಡಿ ಮಾಡಿದೆ. ಇದು 2-3 ಟೈಮ್ಸ್ ಗ್ರೈಂಡ್ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮಮ್ಮ ಸಮೋಸಾ ಫಿಲ್ ಮಾಡಿ ರೆಡಿ ಮಾಡಿದ್ರು. ನಾನ್ ಬಂದು ಸಮೋಸಾನ ಎಣ್ಣೆಗೆ ಬಿಟ್ಟೆ. ಇವತ್ತಿಗೆ ಅಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.